ಮನವೇ ಕರ್ಪುರದಾರುತಿ ಅಮೂಲ್ಯ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅಮೂಲ್ಯ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ಚಂಗಮಗೆ ಬೆಳಗಿಗೆ ಜ್ಞಾನಪೂರ್ಣಂ ತ್ಯಾಗಂ ಜ್ಯೋತಿ ಮಾಡಲ್ಲ ಮಗ್ನ ಅಯ್ಯ ನಮ್ಮ ಸಮೂಹ ಚಪಾತಿ ಎಣ್ಣೆ ಹಚ್ಚತಾಳದ ಸಾಕ್ಬಿಡ್ಲೆ ಸಾಕಾ ಎಣ್ಣೆ ಭಾಳ ಹಚ್ಬಾರ್ದ ಮಗ್ನ ನಂದೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ್ನಾಗ ನಮ್ಮ ತೆಳಗ್ರಿ ನಾವು ಅದವಲ್ರೀಗ ಅದ್ರ ಮನೆ ತೆಳಗೆ ಒಬ್ರು ಅಜ್ಜಿ ಬಡಗಿದಾರೋ. ನಾನು ತುಳಸಿ ಮದುವೆ ದಿವಸ ನಾನು ಪೂಜೆ ಮಾಡಿದ್ನಿ. ಆದರೆ ಅಜ್ಜಿ ಅವತ್ತು ಮಾಡಲಿಲ್ಲ. ಅದ ಗಿಡಕ್ಕೆ ಮತ್ತೊಮ್ಮೆ ಪೂಜೆ ಮಾಡತ್ತಾರ, ಅಂದ್ರೆ ತುಳಸಿ ಮದುವೆನ ಮಾಡತ್ತಾರ. ಅದಕ್ಕೆ ಲಾಗ್ ಹೆಂಗೈತೆ ಅಂತ ನೋಡ್ಕೊಂಬರೋಣ್ರಿ. ಮತ್ತು ಸಾಯಂಕಾಲ ನಾನು ದೀಪ ಹಚ್ಚೆ, ಬಾಗಿಲ್ಗೆ ದೀಪ ಹಚ್ಚೆ, ಆಕಾಶ ಬುಟ್ಟಿ ಹಚ್ಚೆ, ಮನೆ ತುಂಬ ಲೈಟ್ಸ್ ಅವನ್ನೆಲ್ಲ ಹಚ್ಚೆ. ಸಾಯಂಕಾಲ ಟೈಮಿಗೆ ಒಂದು ಸ್ವಲ್ಪ ಧೂಪ ಅಂದ್ರೆ ಹೋಗಿ ಇದನ್ನು ಹಾಕಿರ್ತಾವೆ ರೀ, ಊದು ಹಾಕಿರ್ತೀವಿ. ಮತ್ತು ಮೊದಲು ಇಡ್ಲಿನೂ ಹಾಕ್ತಿದ್ನಿ. ಈಗ ನಾನು ಅಜ್ಜಿ ಹೇಳ್ರಿ, ತೆಳಗಿನ ಅಜ್ಜಿನ ಹೇರು ಒಂದು ಬೊಗುನ್ಯಾಗ ಸೊಟ್ಟಿ ಹಾಕ್ತಾರಂದ್ರೆ ಅವ್ರು ಈ ಥರ ಕೊಕೊನಟ್ ಇದು ಶೆಪ್ ಇರ್ತಾವಲ್ಲ ರೀ, ಇವು ಇಂಥವ್ನ ಹಾಕಿ ಉರಿ ಹಚ್ತಾರಂತ. ನನಗೆ ಇದಂತೂ ಸ್ಟ್ಯಾಂಡ್ ಹೆಂಗಾರು ಇದ್ದ ಅದಕ್ಕೆ ಅಕಸ್ಮಾತ್ ಇದ್ದಿದ್ದು ಇಲ್ಲ ಅವರು ಈ ಥರ ಒಂದು ಏನಂದ್ರೆ ಟಿಪ್ಸನ್ನು ಫಾಲೋ ಮಾಡ್ಬೋದು. ಯಾಕಂತಂದ್ರೆ ನಮ್ಗೆ ಇಡ್ಲಿನ ಬೇಕು ಊದು ಹಾಕಕ್ಕೆ ಅನ್ನೋದು ಅವಶ್ಯಕತೆ ಇಲ್ಲ. ತೆಂಗಿನ ಸೊಟ್ಟಿ ಇದ್ರೆ ಉರಿ ಹಚ್ಚಕ್ಕೆ ಅಂದ್ರೆ ಅಲ್ಲಿ ಹೊಗೆ ಹಾಕಕ್ಕೆ ಬರ್ತದೆ ನೋಡ್ರಿ. ಮತ್ತು ಈಗ ನಾನು ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗ್ಬೇಕಂತ ಅನ್ನತ್ತೀನಿ. ಏನಂದ್ರೆ ಯಜಮಾನ್ರು ನುಚ್ಚು ಮಾಡೋಣತ್ತಿದ್ರಲ್ಲ, ನುಚ್ಚು ಮಾಡಿದ್ನಿ. ಇನ್ನು ಒಂದು ಸ್ವಲ್ಪ ಬಾಜಿ ಮಾಡಿದ್ನಿ. ಈಗ ನನಗೆ ಒಂದು ಸ್ವಲ್ಪ ಹೀಟ್ ಆಗೈತೆ ರೀ ಭಾಳ, ಯಾಕೋ ರೀ. ಅದಕ್ಕಾಗಿ ಮೊಸರು ಐತಿ, ಮೊಸರಿನಾಗ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ ಇಲ್ಲಿ ನಾವು ಅಂದ್ರೆ ತಂಪಕ್ಕತ್ತ ಅನ್ನೋ ಸಂಬಂಧ ಕುಡಿಯತ್ತೀನಿ ನೋಡ್ರಿ ಲಸ್ಸಿ. ಇದನ್ನು ಕುಡ್ಕೊಂತನ ಅವ್ರ ಮನೆಗೆ ಹೋಗ್ಬೇಕಂತ ಅನ್ನತ್ತಿದ್ನಿ. ಅಂಟದ್ರ ನೋಡ್ದೆ ಮತ್ತೇನಂದ್ರೆ ಚಪಾತಿ ಮಾಡ್ಬೇಕನ್ನಿ, ಆದರೆ ಎಲ್ಲರೂ ಬಂದಿದ್ದರು. ಹಾಗಾಗಿ ಹೋಗಿ ಬಂದ ಚಪಾತಿ ಮಾಡ್ರಾತ್ ಅಂತ ಹೇಳಿ ನಾನು ಲಸ್ಸಿಯನ್ನು ರೆಡಿ ಮಾಡ್ಕೊತಿದ್ನಿ. ಒಂದು ಕಡೆ ನುಚ್ಚ, ಒಂದು ಕಡೆ ಬಾಜಿ ಎಲ್ಲ ಆಗಿತ್ತು. ಇನ್ನು ಚಪಾತಿ ಮಾಡ್ರಾತ್ ಅನ್ಕೊಂತನ ಅನ್ನತ್ತಿದ್ನಿ. ಅಜ್ಜಿ ರೆಡಿಯಾಗಿ ಬರ್ರಿ ಅನ್ನತ್ತಿರು. ಮನೆ ಕೆಳಗೆ ಐತಿ, ಮತ್ತೇನು ರೆಡಿ ಆಗೋದು ಅಂಥೇಳಿ ನನ್ನ ಮಗಳು ನಾನು ಹೋಗಿಬಿಟ್ಟು ನೋಡ್ರಿ. ನಾ ಹೋಗಿಂತ ನನ್ನ ಮಗಳು ಮೊದಲು ರೆಡಿಯಾಗಿ ನಿಂತಿರ್ತಾಳೆ. ಎಲ್ಲರೂ ಓನ್ಯಾಗ ಎಲ್ಲರೂ ಬಂದಾರ ನೋಡ್ರಿ. ಇಲ್ಲೇ ಎಂಟ್ರೆನ್ಸ್ ಕುಂದ್ರಾಗ ಕಟ್ಟಿ ಐತ್ರಿ, ಎಲ್ಲರೂ ಬಂದು ಅಲ್ಲೇ ಕುಂತಾರು. ಅಜ್ಜಿ ನೋಡ್ರಿ ಸೀರೆ ಉಟ್ಕೊಂಡು ನಿಂತಾರಲ್ಲ, ಅವ್ರ ಅಜ್ಜಿ ಥರ ಮನ್ಯಾಗ ನಮ್ಮ ಮನ್ಯಾಗ ಅದಾರ ನೋಡ್ರಿ ಅವ್ರು. ಅದೇ ರೀತಿ ನನ್ನ ಮಗಳು ಏನು ಅನ್ನತ್ತಿದ್ರು, ಆಂಟಿ ಇದು ಏನು ಮಾಡಿದಿ, ಚಪಾತಿ ಮಾಡತ್ತಿದ್ದು ನಾ ಅಂತ ಹೇಳತ್ತಿಲ್ರಿ. ವ್ಲಾಗ್ ನೀವು ಕೂಡ ನೋಡ್ಕೊಂಬರ್ರಿ. ಮತ್ತು ಓನ್ಯಾಗ ಎಲ್ಲರೂ ಹಿಂಗೆ ಕೂಡಿ ಪೂಜೆ ಮಾಡೋದು ಖುಷಿ ಅನಿಸತ್ಲೋ ರೀ. ನಾನು ಅವತ್ತು ಏನಾಗಿತ್ತು ಅಂದ್ರೆ ಮೊಸರನ್ನ ಒಬ್ಬಾಕೆ ಮಾಡಿದ್ನಿ. ಅದು ಇದ್ರಿಗೆ ಅಂಟಿದಷ್ಟು ಬಂದಿದ್ದರು. ಆದರೆ ಪೂರ್ತಿ ಎಲ್ಲರನ್ನೂ ಕರೆದಿರ್ಕಿಲ್ಲ. ಅಜ್ಜಿ ಎಲ್ಲರನ್ನೂ ಅಡ್ಡಾಡಿ ಕರ್ಕೊಂಬಂದಾರ ನೋಡ್ರಿ. ಈಗ ಮಂಗಳಾರತಿ ಕೂಡ ಅನ್ನತ್ತಿದ್ರು. ಸಾಂಗ್ ಕೇಳ್ಕೊಂಡು ಬರ್ರಿ. ಹೆಂಗಿತ್ತು ಅಂತೇಳಿ ಕಾಮೆಂಟ್ ಮಾಡಿರಿ. ಮನವೇ ಕರ್ಪುರದಾರುತಿ ಅಮೂಲ್ಯ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅಮೂಲ್ಯ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ಚಂಗಮಗೆ ಬೆಳಗಿಗೆ ಜ್ಞಾನಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ನಾನೇನೆಂಬುದು ಬಿಡಿಯರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಳಲಾಡಿರಿ. ನಿಶ್ಚಯದ ಜನ್ಮ ಹಿಂದುಳಿದ ಲಿಂಗಕ್ಕೆ ಎಂದು ಮನವೆತ್ತಿ ಬೆಳಗಿರಿ ಜ್ಞಾನಪೂರಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಬಣ್ಣದ ಸೂತ್ರವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕಣ್ಣು ಶಿವಯಮಗೆ ಮಾಡಿದ ಫಲದಿಂದ, ಪಟನು ಶಿವಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ. ಜ್ಞಾನಪೂರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ.
ಇಬ್ರು ಬೆಳೆದ್ರೆ ನಮ್ಮ ನುಚ್ಚು ರೆಡಿ ಆಯಿತು ನೋಡ್ರಿ. ಈ ಥರ ನುಚ್ಚು ಎಲ್ಲಿ ಅದ್ರ ಯಾಕೆ ತುರ್ಕತೀಯ ಬಿಟ್ಟು ಅದ್ರ ಅದೆಲ್ಲ ತುರ್ಕತ್ತ ಅದ ಹೊರಗಿರ್ಬೇಕಲ್ಲ ಮಗನ ಕಸಾಯ್ ಕುಡಿದಂಗಾರ ಏನ ಉಡಾಸ್ಕೊಂಡಿದೆ ನನಗೆ ನೀ ನಡಿ ಚಪಾತಿ ಮಾಡ್ತಾನೆ ಸಮ್ಮ ಎಣ್ಣೆ ಇದಕ್ಕೆ ಸ್ವಲ್ಪ ಹಚ್ಚಮ್ಮ ಒಂದಿಟ ಎಣ್ಣೆ ಹಚ್ಚದ ಒಂದಿಟ ಭಾಳ ಹಚ್ಬೇಡ ಎಣ್ಣೆ ಇಷ್ಟ ಹಚ್ಬಿಡ್ದ ಎಣ್ಣೆ ಸಾಕು ನೀ ಚಪಾತಿ ಮಾಡ್ತೀಯಮ್ಮ ಚಪಾತಿ ಮಾಡ್ತೀಯ ಎಟ್ ಮಾಡ್ತೀಯ ಎಷ್ಟ ಎಟ ಇದನ್ನ ಮಾಡೋಣ ಹೆಂಗ್ ಮಾಡ್ತೀವಿ ಸರಿ ನೀನ್ ಹೆಂಗ್ ಹೋಗಿ ಸರಿ ಮಾಡಮ್ಮ ಏನಾರ ಹಂಗ ರೊಟ್ಟಿ ಇಲ್ಲ ಚಪಾತಿ ಅದ ಮಾಡ ಹಿಂಗಲ್ಲ ಹಿಂಗಟ ಅಯ್ಯ ನಮ್ ಚಮಚ ಎಲ್ಲ ಹೋಗುದೆ ಯಾವಾಗ ಮನಿ ಚಮಚ ಎಲ್ಲ ಹೋಗುದೆ ಸ್ಪೂನ ಸ್ಪೂನ ಹಿಂಗ್ ಚಪಾತಿ ಮಾಡುದ ಚಪಾತಿ ಹಿಂಗ್ ಲಟ್ಟದ ಹಿಂಗ್ ಬೇಯಿಸ್ತಾರಲ್ಲ ಅಂತ ಚಮಚೆ ಸಮೂಹ ಎಲ್ಲಿಗಿದ್ದೆ ಮನೆ ಅರ್ಶಿನ ಕುಕ್ಮ ಎಲ್ಲ ಹಚ್ಕೊಂತಿಲ್ಲ ಎಲ್ಲಿಗಿದ್ದು ನಾವ ಏನ್ ಮಾಡತ್ತಿದ್ರಿ ಹೇಳ ಪಪ್ಪಾಗಲ್ಲೇ ಶಂಬೋಕ ಏನ್ ಮಾಡತ್ತಿದ್ರಲ್ಲೇ ಏನ್ ಮಾಡಿದ್ಯ ನಾ ಅನ್ನ ಮಾಡಲ್ರಿ ಮತ್ ನುಚ್ಚೈತಿ ಹಾ ಸಮ್ಮ ನೀನು ನುಚ್ಚುತ್ತೀಯಮ್ಮ ಸರ್ಲೆ ಸ್ವಲ್ಪ ನೀಟ ಹಚ್ಕೊಂತಮ್ಮ ಬಿಡಲ್ಲ ಮಗನ ಇಷ್ಟ ಸಾಕು ಭಾಳ ಎಣ್ಣೆ ಹಚ್ಕೊಬಾರ್ದ ಅದಕ್ಕೆ ಭಾಳ ಎಣ್ಣೆ ಹಚ್ಬಾರ್ದಲ್ಲ ನೀ ಕುಡ್ಕರ್ಲಕ್ಕಿಲ್ಲ ನೈಫ್ ಬಿಡೋದನ್ನ ಸಮ ನೈಫ್ ಬಿಡು ಇದಕ್ಕೆ ಹಚ್ಬೇಡ ಇದಕ್ಕೆ ಪೂರ್ತಿ ಎಲ್ಲ ಆದ್ಮೇಲೆ ಹಚ್ಕೊಂಡೆ ಪೂರ್ತಿ ಎಲ್ಲ ಆದ್ಮೇಲೆ ಹಚ್ಕೊಂಡೆ ನಾಲ್ಕು ಚಪಾತಿ ವಾವ್ 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 ಗಣೇಶ್ ಪಾಪ ಹೆಂಗಿದ್ಯಾ ಮಗ್ನ ಈಗ ನಮ್ ಸಮೂಹ ಚಪಾತಿ ಎಣ್ಣೆ ಹಚ್ಚತಾಳದ ಸಾಕ್ಬಿಡ್ಲೆ ಸಾಕ್ಬಿಡ್ ಸಾಕ ಎಣ್ಣೆ ಭಾಳ ಹಚ್ಬಾರ್ದ ಮಗ್ನ ನಂದೆ ಇಷ್ಟ ಇದನ್ನ ಓಮ ಈಗ ಹಚ್ಬೇಡಮ್ಮ ಚಪಾತಿ ಆದ್ವಿ ಇವ ಎಣ್ಣೆ ಎಲ್ಲ ಕೇಳ ನೋಡಿರಲ್ರಿ ಫ್ರೆಂಡ್ಸ ಇವತ್ತಿನ ಲಾಗ್ ಹೆಂಗಿತ್ತು ಅಂತೇಳಿ ನಿಮ್ಗೆ ಈ ಲಾಗ್ ಇಷ್ಟ ಯಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಸ್ಕಾರ ರೀ ಲಾಗ್ ಮುಗಿಸ್ತಾನು